ಅನ್ನು ಕಳುಹಿಸಿ ಪೂರ್ಣ ಮತ್ತು ಅಮೃತಾರವರು ತಮ್ಮ ಕೆಲಸಗಳತ್ತ ಗಮನ ಕೊಟ್ಟರೆ ಅಥರು ಮತ್ತೆ ವೈಭವಿ ಇದ್ದಲ್ಲಿ ನಡೆದ. ಬಾತ್ರೂಮಿನಲ್ಲಿದ್ದವಳು. ಇವ ಒಳ ಬರುವುದಕ್ಕೂ ಮುಖ ತೊಳೆದು ಹೊರಬಂದಳು ವೈಭವಿ. ಅವಳನ್ನು ಕಂಡ ಅಥರ್ ಗುಡ್ ಮಾರ್ನಿಂಗ್ ವೈಭು ಎಂದ. ತಕ್ಷಣ ಕೈಯಲ್ಲಿದ್ದ ಟವಲ್ ಅವನತ್ತ ಎಸೆದಳು. ಕೈಯಲ್ಲಿ ಹಿಡಿದವ ನಗುತ್ತಾ ಅವಳ ಮುಂದೆ ಬಂದ. ಅದ್ಹೇಗೆ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಕೋಪ ಬರುತ್ತೆ ನಿನಗೆ ಕೇಳಿದ ಅವಳ ಮುಂದೆ ನಿಂತು. ನೀನು ಯಾವಾಗ ಹಾಗೆ ಕರಿತೀಯೋ ಆಗೆಲ್ಲ ನನಗೆ ಕೋಪ ಬಂದೇ ಬರುತ್ತೆ, ಅದಕ್ಕೆ ಬೆಳಗ್ಗೆ ರಾತ್ರಿ ಅಂತೇನಿಲ್ಲ ಎಂದಳು. ಅವಳನ್ನೇ ನೋಡುತ್ತಿದ್ದವ. ನೋಡು, ಹಣೆ ಮೇಲೆ ಸೋಪ್ ಹಾಗೇ ಇದೆ, ಅದು ಹೇಗೆ ಮುಖ ತೊಳೆದಿದೆಯೋ ಏನೋ ಎನ್ನುತ್ತಾ ಟವಲ್ನಿಂದ ಅವಳ ಹಣೆಯ ಮೇಲಿದ್ದ ಸೋಪ್ ಒರೆಸಲು ಮುಂದಾದ. ನಿಶ್ಶಬ್ದವಾಯಿತು ಕೋಣೆ. ಇಬ್ಬರ ಉಸಿರು ರೂಢಿಯಂತೆ ಏರುಪೇರಾಯಿತು ಸನಿಹಕ್ಕೆ. ಸೋಪ್ ಒರೆಸಿದ ಅಥರ್ ಅವಳ ಕಂಗಳನ್ನು ದಿಟ್ಟಿಸಿದ. ಅವನ ನೋಟಕ್ಕೆ ನೋಟ ಬೆರೆಸಿ ನಿಂತಳು ವೈಭವಿ. ಇಬ್ಬರೂ ನೋಟದಲ್ಲೇ ಕಳೆದಾಗ ಅಥರ್ ಎಂದು ಕೂಗಿದರು ಪೂರ್ಣ ಕೆಳಗಿನಿಂದ. ಅವರ ಧ್ವನಿಗೆ ಎಚ್ಚೆತ್ತು ಹಿಂದೆ ಸರಿದವ. ಬಂದೆ ಅಮ್ಮ ಎಂದ. ನೋಟ ತಿರುಗಿಸಿದಳು ವೈಭವಿ. ಕೆಳಗಡೆ ಹೋಗೋಣ ಬಾ, ನಾನು ರೆಡಿಯಾಗಿ ಬರ್ತೀನಿ, ಇಬ್ಬರೂ ಒಟ್ಟಿಗೆ ಹೋಗೋಣ, ನನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡಿ ನೀನು ಮನೆಗೆ ಹೋಗು ಎಂದ. ನಾಚಿಕೆಯಲ್ಲಿ ತಲೆ ಆಡಿಸಿದವಳು ಹೊರ ನಡೆದರೆ ಅವಳ ಹಿಂದೆಯೇ ನಡೆದ. ಪೂರ್ಣರವರು ಏಕೆ ಕೂಗಿದರೆಂದು ಕೇಳಲು. ಬೆಳಗ್ಗೆ ಬಂದಾಗಿನಿಂದ ಕೆಲಸದಲ್ಲಿ ವ್ಯಸ್ತವಿದ್ದಳು ಅಶ್ವಿತಾ. ತನ್ನ ಚೇಂಬರಿಗೆ ಬರುವಾಗ ಅನಿರುದ್ಧನನ್ನು ನೋಡಿದ್ದಳಷ್ಟೆ, ಮತ್ತೆ ನೋಡಿರಲಿಲ್ಲ. ಅವನು ಭೇಟಿ ಆಗಿರಲಿಲ್ಲ. ಇಬ್ಬರೂ